ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ ಅಂತಂದರೆ ಏನು, ಕುಂಡ್ಲಿಯಲ್ಲಿ ವಿಪರೀತ ರಾಜಯೋಗ ಇದ್ದರೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಪರಾಶರ ಮಹರ್ಷಿಗಳು ತಿಳಿಸಿರುವಂತೆ ಲಗ್ನ ಕುಂಡಲಿಯಲ್ಲಿ 6, 8, 12ನೇ ಮನೆ ಅಧಿಪತಿಗಳನ್ನು ನಾವು ಇಲ್ಲಿ ನೋಡ್ತಕ್ಕಂಥದ್ದು. 6ನೇ ಮನೆ ಅಧಿಪತಿ 8ನೇ ಮನೆಗೂ, 8ನೇ ಮನೆ ಅಧಿಪತಿ 12ನೇ ಮನೆಗೂ, ಅಥವಾ 12ನೇ ಮನೆ ಅಧಿಪತಿ 6ನೇ ಮನೆಗೂ ಅಥವಾ 8ನೇ ಮನೆಗೂ ಹೋಗಿದ್ರೆ ಇದನ್ನು ವಿಪರೀತ ರಾಜಯೋಗ ಅಂತ ಹೇಳಲಾಗುತ್ತೆ. 6, 8, 12ನೇ ಮನೆ ಅಧಿಪತಿಗಳು ಪರಸ್ಪರ 6ನೇ ಮನೆ ಅಧಿಪತಿ ಆದರೆ 8, 12ರಲ್ಲಿ, 8ನೇ ಮನೆ ಅಧಿಪತಿ ಆದರೆ 6, 12ರಲ್ಲಿ, 12ನೇ ಮನೆ ಅಧಿಪತಿ ಆದರೆ 8, 6ನೇ ಮನೆಯಲ್ಲಿ ಇದ್ದರೆ ಅದನ್ನು ವಿಪರೀತ ರಾಜಯೋಗ ಅಂತ ಹೇಳಲಾಗುತ್ತೆ. ಈ ವಿಪರೀತ ರಾಜಯೋಗದಲ್ಲಿ ನಾವು ಒಂದು ವೇಳೆ ಗ್ರಹಗಳು ಹಿಂದಿನ ಮನೆಗೆ ಹೋಗಿದ್ರೆ ಅದನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲ. ಅಂದರೆ ಡಿಗ್ರಿ ಪ್ರಕಾರ ಹೋಗಿದೆಯಲ್ಲ, ಹಾಗಿದ್ರೆ ಆ ಮನೆನೋ ಈ ಮನೆನೋ ಅಲ್ಲ. ಅಥವಾ ಇದಕ್ಕೆ ನಾವು KP ಚಾರ್ಟನ್ನು ನೋಡ್ತಕ್ಕಂಥದ್ದಲ್ಲ, ಅಥವಾ ಭಾವಚಲಿತದಲ್ಲಿ ಹೇಗಿದೆ ಅಂತ ನೋಡ್ತಕ್ಕಂಥದ್ದಲ್ಲ. ಆದರೆ ಇದನ್ನು ಲಗ್ನ ಕುಂಡಲಿಯಲ್ಲಿ ಯಾವ ಮನೆಯಲ್ಲಿ ಆ ಗ್ರಹ ಕುಳಿತಿದೆಯೋ ಅದನ್ನೇ ತೆಗೆದುಕೊಳ್ತಕ್ಕಂಥದ್ದು. ಅಂದರೆ ಇಲ್ಲಿ ಯಾವುದೇ ರೀತಿಯ ರೂಲ್ಸನ್ನು ಮುರಿಯೋ ಹಾಗಿಲ್ಲ. ಅಂದರೆ 6ನೇ ಮನೆ ಅಧಿಪತಿ 8 ಅಥವಾ 12ರಲ್ಲಿ ಅದೇ ಹಿಂದೆ ಹೇಳಿದ ಹಾಗೆ ಆ ರೂಲ್ಸನ್ನು ಅಪ್ಲೈ ಮಾಡಿ ನೋಡ್ತಕ್ಕಂಥದ್ದು. ಹಾಗಾದರೆ ವಿಪರೀತ ರಾಜಯೋಗ ಇದ್ದರೆ ಹೇಗಿರುತ್ತೆ? ಇದರ ಹೆಸರೇ ವಿಪರೀತ ರಾಜಯೋಗ. ವಿಪರೀತ ಅಂತಂದರೆ ಏನು, ತುಂಬ ಕೊಟ್ಬಿಡುತ್ತಾ ಹಾಗಾದರೆ ರಾಜಯೋಗವನ್ನು? ಹಾಗಲ್ಲ. ವಿಪರೀತ ಅಂತಂದರೆ ವಿಪರೀತ ಪರಿಸ್ಥಿತಿಯಲ್ಲಿ, ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಅಂತ ಅರ್ಥ. ಒಬ್ಬ ವ್ಯಕ್ತಿಗೆ ವಿಪರೀತ ರಾಜಯೋಗ ಇದ್ದರೆ ಅವನಿಗೆ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅವನು ಎದುರಿಸಬೇಕಾಗತ್ತೆ. ತುಂಬ ಕಷ್ಟ, ತೊಂದರೆ, ಹಿಂಸೆ, ಅವಮಾನಗಳು, ಬಹಳ ನೋವನ್ನು ಅವನು ಅನುಭವಿಸಿರ್ತಾನೆ. ಯಾಕೆ ಅಂತಂದರೆ ವಿಪರೀತ. ಆದರೆ ರಾಜಯೋಗ ಅಂತ ಯಾಕೆ ಕರೆಯಲಾಗಿದೆ ಅಂತಂದರೆ, ಹೇಗೆ ಒಬ್ಬ ರಾಜನಿಗೇನು ಹೇಳಲಾಗುತ್ತೆ, ರಾಜ ಅವನು ಸೋತ್ರು ಏನು ಮಾಡ್ತಾನೆ, ಮತ್ತೆ ಅವನು ರಾಜ್ಯವನ್ನು ಗೆಲ್ಲುವಂಥ ಯೋಚನೆ ಮಾಡ್ತಾನೆ, ಅಥವಾ ನಾನು ಹೇಗಾದರೂ ಮಾಡಿ ಮತ್ತೆ ರಾಜ್ಯ ಪಡಿಬೇಕು, ಅದೇ ರೀತಿ ಯೋಚನೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಅಂದರೆ ಸೋತರೂ ಸಹ ಗೆದ್ದಂತಹ ಅನುಭವ. ಅದು ಹೇಗೆ? ಕಷ್ಟ, ವಿಪರೀತ ಪರಿಸ್ಥಿತಿಯನ್ನು ವ್ಯಕ್ತಿ ಅನುಭವಿಸಿದ್ರೂ ಸಹಿತ ಜೀವನದಲ್ಲಿ ಅವನು ಮತ್ತೆ ಮೇಲಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡ್ತಾನೆ, ಮತ್ತು ಅದರಲ್ಲಿ ಸಫಲ ಆಗ್ತಾನೆ. ಅಂದರೆ ಸಂಪೂರ್ಣ ಇದು ವ್ಯಕ್ತಿಯನ್ನು ಬೀಳೋದಕ್ಕೆ ಬಿಡಲ್ಲ, ಅವನನ್ನು ಎತ್ತಿ ಹಿಡಿಯುತ್ತೆ. ಕೊನೆಗಳಿಗೆ ಇನ್ನೇನೋ ಆಯಿತು, ಎಲ್ಲ ಮುಗಿದೋಯ್ತು ಅಂತಂದರೂ ಸಹಿತ ಅವನು ಎದ್ದು ಬರ್ತಾನೆ, ಗೆದ್ದು ಬರ್ತಾನೆ. ಇದು ವ್ಯಕ್ತಿಯ ಜೀವನದಲ್ಲಿ ಅವನು ಎಂಥ ಸಂಕಷ್ಟಕ್ಕೆ ಒಳಗಾದರೂ ಸಹಿತ ಅವನು ಮತ್ತೆ ಆ ಸಂಕಷ್ಟವನ್ನು ಮೀರಿ ಬರೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದರ ಅರ್ಥ ಇದು. ಅದಕ್ಕಾಗಿ ವಿಪರೀತ ರಾಜಯೋಗ ನಮ್ಮ ಒಂದು ಲಗ್ನ ಕುಂಡಲಿಯಲ್ಲಿ ಏರ್ಪಟ್ಟಿದೆಯಾ ಅಂತ ನೋಡ್ಕೊಳ್ತಕ್ಕಂಥದ್ದು. ಎರಡನೇದಾಗಿ, ಈ ವಿಪರೀತ ರಾಜಯೋಗ ನನಗೆ ಹೌದು ಕಷ್ಟಗಳನ್ನ ಬಂದರೂ ಸಹಿತ ಆವಾಗ ಕುಗ್ಗಂಗಿಲ್ಲ, ಯೋಚನೆ ಮಾಡೋಂಗಿಲ್ಲ. ವಿಪರೀತ ರಾಜಯೋಗ ಇದೆ, ಹೀಗಾಗ್ತಾ ಇದೆ, ನಾನು ಮುಂದೊಮ್ಮೆ ಇದನ್ನು ಗೆದ್ದು ಬರ್ತೀನಿ, ಖಂಡಿತ ಈ ಯೋಗ ಕೈ ಹಿಡಿಯುತ್ತೆ ಅನ್ನುವಂಥ ಇನ್ನೊಂದು ಯೋಚನೆ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು. ಅದು ಒಳ್ಳೆಯದು ಕೂಡ. ಅಲ್ಲದೆ ವಿಪರೀತ ರಾಜಯೋಗ ಇದ್ದಾಗ ಒಂದು ವೇಳೆ ಯಾವುದಾದ್ರೂ 6ನೇ ಮನೆ ಅಧಿಪತಿ ಇರ್ಬೋದು, 8, 12ನೇ ಮನೆ ಅಧಿಪತಿ ಇದ್ದು ಅದು ಬೇರೆ ಬೇರೆ ಅಂದರೆ 6, 8, 12ನೇ ಮನೆಗೆ ಹೋಗಿದ್ದಲ್ಲಿ, ಅಂದರೆ ವಿಪರೀತ ರಾಜಯೋಗ ಏರ್ಪಟ್ಟಿದ್ದಲ್ಲಿ, ಒಂದು ವೇಳೆ ಅದೇ ಮನೆಗೆ ಅಧಿಪತಿಯಾಗಿರುವಂತಹ ಗ್ರಹ ದಶಾಭುಕ್ತಿಗಳು ನಡೆದಾಗ, ಅಥವಾ ಎಲ್ಲಿ ರಾಜಯೋಗವನ್ನು ಕೊಡ್ತಕ್ಕಂತಹ ಮನೆಗೆ ಹೋಗಿ ಕುಳಿತಿದೆಯೋ ಆ ಗ್ರಹದ ದಶಾಭುಕ್ತಿಗಳು ನಡೆದಾಗ ವ್ಯಕ್ತಿಗೆ ಅತ್ಯಂತ ತೊಂದರೆದಾಯಕ ಸ್ಥಿತಿಯನ್ನು ವ್ಯಕ್ತಿ ಅನುಭವಿಸ್ತಾನೆ. ಆದರೆ ಮುಂದೆ ಅವನು ಮೇಲಕ್ಕೆ ಬರ್ತಾನೆ, ಮುಂದಕ್ಕೆ ಹೋಗ್ತಾನೆ. ಆದರೆ ಇಲ್ಲಿ ಒಂದನ್ನು ಗಮನಿಸಬೇಕು, ವಿಪರೀತ ರಾಜಯೋಗ ಇದೆ, ಕಷ್ಟ ಇದೆ, ಬಂದ್ಬಿಡ್ತೀನಿ, ಇಷ್ಟಕ್ಕೆ ನಾವು ಯೋಚನೆ ಮಾಡಿ ಬಿಟ್ಬಿಡಬಾರ್ದು. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಿಂಪಲ್ ರೆಮಿಡಿ ವ್ಯಕ್ತಿ ಸಹಜವಾಗಿ ಮಾಡ್ಕೊಳ್ಬೋದು ತನ್ನ ಜೀವನದಲ್ಲಿ. ಅಂತಹ ಒಂದು ರೆಮಿಡಿಗಳನ್ನು
ಜೀವನದಲ್ಲಿ ಸ್ವಲ್ಪವಾದರೂ ಅವನು ಅನುಸರಿಸಿದರೆ ಅಥವಾ ಸ್ವಲ್ಪವನ್ನಾದರೂ ಮಾಡಿದ್ರೆ, ಏನೋ ಕಷ್ಟ ಗುಡ್ಡ ಕಡಿಯೋದಿರಲ್ಲ, ಸುಲಭವಾದಂಥದ್ದಿರುತ್ತೆ. ಅಂಥದ್ದನ್ನೇ ಅವನು ಮಾಡಿದ್ರೆ ಖಂಡಿತವಾಗಿಯೂ ಅವನ ಜೀವನದಲ್ಲಿ ಮತ್ತೆ ಬೀಳ್ದಾಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಫ್ರೆಶ್ ಆಗಿ ಎದ್ದು ಬರ್ತಾರೆ. ಅದಕ್ಕೆ ಈ ವಿಪರೀತ ರಾಜಯೋಗ ಕಷ್ಟವನ್ನು ಕೊಡೋದರ ಜೊತೆಗೆ ಸಮಾಧಾನವನ್ನು ಕೊಡುವಂಥ ಯೋಗ ಆಗಿದೆ. ಮುಂಬರುವ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳಿಂದ ಹಾಜರಾಗೋಣ. ಅಲ್ಲಿಯವರೆಗೆ ಶುಭ ಮಸ್ತು. ಧನ್ಯವಾದಗಳು.